ನಮ್ಮ ಸ್ಟೇಟ್ದಾಗ MBBS ಗೌರ್ಮೆಂಟ್ ಸೀಟ್ ತಗೋಬೇಕಂದ್ರೆ ಎಷ್ಟು ಮಾರ್ಕ್ಸ್ ಇರಬೇಕು ಮತ್ತು ಎಷ್ಟು ರ್ಯಾಂಕ್ ಇರಬೇಕು ಅನ್ನೋದು ಬಹಳಷ್ಟು ಸ್ಟೂಡೆಂಟಿಗಾಗಿರ್ಬೋದು ಪೇರೆಂಟ್ಸಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಆದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಆಗಿರ್ಬೋದು ಪೇರೆಂಟ್ಸ್ ಏನೈತಲ್ಲ ಒಂದ ಕಾಮನ್ ಮಿಸ್ಟೇಕ್ ಮಾಡ್ತಾರೋ, ಪ್ರತಿ ವರ್ಷನೂ ಕೂಡ ಮಾರ್ಕ್ಸ್ ಮೇಲೆ ಡಿಪೆಂಡ್ ಇರ್ತಾರೆ. ಆದ್ರೆ ಏನೈತಲ್ಲ ಪ್ರತಿ ವರ್ಷ ಏನೈತಲ್ಲ ಮಾರ್ಕ್ಸ್ ಚೇಂಜಸ್ ಆಗ್ತೈತಿ ಮತ್ತು ರ್ಯಾಂಕ್ ಏನೈತಲ್ಲ ಬಹಳಷ್ಟು ವೇರಿಯೇಷನ್ ಆಗಂಗಿಲ್ಲ. ಪ್ರತಿ ವರ್ಷನೂ ಕೂಡ ಕಟ್ ಆಫ್ ಏನೈತಲ್ಲ ಕಡಿಮೆ ಆಕೋತನ ಬರ್ತೈತಿ. ನಾವು ಈ ವಿಡಿಯೋ ಒಳಗೆ 2B ಕ್ಯಾಟಗರಿ ಇದು ಎಷ್ಟು ಕಟ್ ಆಫ್ ಐತಿ ಅನ್ನೋದು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತೇವೆ. ಫಸ್ಟಿಗೆ ಏನಂದ್ರೆ 2B ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ ಲಾಸ್ಟ್ ಇಯರ್ 2025 ಒಳಗೆ 81,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು 2025 ಒಳಗೆ ಎಷ್ಟು ಮಾರ್ಕ್ಸ್ ಇತ್ತಂದ್ರೆ 478 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಇದೇನೈತಲ್ಲ ಅಷ್ಟು ಟೆನ್ಷನ್ ಆಗಬೇಡ್ರಿ, ಇದೇನೈತಲ್ಲ ಸೆಕೆಂಡ್ ರೌಂಡಿನ ಕಟ್ ಆಫ್ ಐತಿ. ಮತ್ತು ಅದ ನೀವು ಥರ್ಡ್ ರೌಂಡಿನ ಕಟ್ ಆಫ್ ನೋಡೋದಾದ್ರೆ ಎಷ್ಟಂದ್ರೆ 83,000 ಕಟ್ ಆಫ್ ನಿಂತೈತಿ. ಮತ್ತು ಅದ್ರದ್ದು ಎಷ್ಟು ಮಾರ್ಕ್ಸ್ ಅಂದ್ರೆ 477 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಸಿಕ್ಕೈತಿ. ಇದ್ರ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ನಾವು 2B ಕ್ಯಾಟಗರಿ ಏನೈತಲ್ಲ ಜನರಲ್ ಮೆರಿಟ್ದಾಗಿರ್ಬೋದು ಎಲ್ಲ ಕನ್ನಡ ಮೀಡಿಯಮು ರೂರಲ್ ಎಲ್ಲ ಕಂಪ್ಲೀಟಾಗಿ ಕಟ್ ಆಫನ್ನು ಎಕ್ಸ್ಪ್ಲೈನ್ ಮಾಡತ್ತೀವಿ. ಮತ್ತು ನಿಮಗೆ ಯಾವ ಕ್ಯಾಟಗರಿ ಬೇಕಂತ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಯಾವ ಕಾಲೇಜಿದ ಕಟ್ ಆಫ್ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನಂದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನು ಹೇಳತ್ತಾನೆ ಅಂದ್ರೆ ಪ್ರತಿ ವರ್ಷನೂ ಕೂಡ ಕ್ವಶನ್ ಪೇಪರ್ ಏನೈತಲ್ಲ ಬಹಳಷ್ಟು ಒಂದು ಸರಿ ಏನೈತಿ ಟಫ್ ಬರ್ತೈತಿ, ಒಂದು ಸರಿ ಏನೈತಲ್ಲ ಮಾಡ್ರೇಟ್ ಬರ್ತೈತಿ, ಒಂದು ಸರಿ ಏನೈತಲ್ಲ ಈಜಿ ಬರ್ತೈತಿ. ಅದ ಹೇಳ್ತಾನೆ 2025 ಒಳಗೆ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ ಏನೈತಲ್ಲ ಟಫ್ ಬಂದಿತ್ತು. ಕೆಲವೊಂದಿಷ್ಟು ಸ್ಟೂಡೆಂಟ್ ನೋಡಿರ್ತಾರೆ 2025 ಒಳಗೆ 500 ಮಾರ್ಕ್ಸಿಗೆ ಏನೈತಲ್ಲ 52,000 ರ್ಯಾಂಕಿಂಗ್ ಬಂದೈತಿ. ನೋಡ್ತಾರಿಲ್ಲ 500 ಮಾರ್ಕ್ಸಿಗೆ ಏನೈತಲ್ಲ 52,000 ರ್ಯಾಂಕಿಂಗ್ ಬಂದೈತಿ. ಮತ್ತು ನೀವು ಇದೇನೈತಲ್ಲ 2025 ಒಳಗೆ ಅದ ನೀವು 2024 ಒಳಗೆ ನೋಡೋದಾದ್ರೆ 500 ಮಾರ್ಕ್ಸಿಗೆ ಏನೈತಲ್ಲ 2 ಲಕ್ಷ ರ್ಯಾಂಕಿಂಗ್ ಬಂದೈತಿ. ಮತ್ತು 2023 ಒಳಗೆ ನೋಡೋದಾದ್ರೆ 1,08,000 ರ್ಯಾಂಕಿಂಗ್ ಬಂದೈತಿ. ಇಲ್ಲೇ ನೋಡ್ಬೋದು 500 ಮಾರ್ಕ್ಸಿಗೆ ಇಷ್ಟು ವೇರಿಯೇಷನ್ ಐತಿ. ಆದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಅನ್ಕೊಂಡಿರ್ತಾರೋ ಇಲ್ಲಿ ಏನಂದ್ರೆ 400ರಿಂದ 500 ಮಾರ್ಕ್ಸಿಗೆ ಏನೈತಲ್ಲ ಬಹಳಷ್ಟು ಪ್ರತಿ ವರ್ಷನೂ ಬಹಳಷ್ಟು ಸ್ಟೂಡೆಂಟ್ ಇರ್ತಾರೋ. ಅದಕ್ಕೋಸ್ಕರನ ಈ ಸರಿನೂ 500 ಮೇಲೆ ಇದ್ರೆ ಏನಂದ್ರೆ ಸೇಫರ್ ಝೋನ್ ಅಂತಲೇ ಹೇಳ್ಬೋದು. ಕ್ವಶನ್ ಪೇಪರ್ ಯಾವ ರೀತಿ ಬರ್ತೈತಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಓಕೆ, ನೆಕ್ಸ್ಟು 2B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಇದ್ರ ಕಟ್ ಆಫ್ ಎಷ್ಟು ನಿಂತಿತ್ತು ಅಂದ್ರೆ 91,000 ನಿಂತಿತ್ತು. ಯಾವ ಕಾಲೇಜ್ ಅಂದ್ರೆ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ. ಈ ಕಾಲೇಜ್ ಏನೈತಲ್ಲ 91,000ಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಇದ್ರ ಫೀಸ್ ಏನೈತಲ್ಲ 1,60,000 ಫೀಸ್ ಇರ್ತೈತಿ. ಮತ್ತು ಎಷ್ಟು ಮಾರ್ಕ್ಸಿಗೆ ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಇತ್ತಂದ್ರೆ ಕಟ್ ಆಫ್ 471 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇದೇನೈತಲ್ಲ ಸೆಕೆಂಡ್ ರೌಂಡಿಗೆ ಅಲಾಟ್ಮೆಂಟ್ ಆಗೈತಿ. ಮತ್ತು ನೀವು ಥರ್ಡ್ ರೌಂಡಿಗೆ ನೋಡೋದಾದ್ರೆ ಎಷ್ಟಂದ್ರೆ 450 ಸೀಟ್ ಇನ್ಕ್ರೀಸ್ ಆಗ್ಯಾವ ಥರ್ಡ್ ರೌಂಡಿಗೆ. ಅವಾಗ ಎಷ್ಟಂದ್ರೆ 96,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಎಷ್ಟಂದ್ರೆ 96,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ 2025 ಒಳಗೆ ಎಷ್ಟು ಮಾರ್ಕ್ಸ್ ಇತ್ತಂದ್ರೆ 465 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಈ ವರ್ಷನೂ ಕೂಡ ಸೀಟ್ ಇನ್ಕ್ರೀಸ್ ಆಗ್ತಾವತ್ ಹೇಳ್ಯಾರು. ಆಲ್ಮೋಸ್ಟ್ ಆಲ್ ಇಂಡಿಯಾ ಒಳಗೆ 20,000 ಏನೋ ಸೀಟ್ ಇನ್ಕ್ರೀಸ್ ಆದ್ರೆ 20,000 ಸೀಟ್ ಇನ್ಕ್ರೀಸ್ ಆದ್ರೆ ನಮ್ಮ ಕರ್ನಾಟಕಗೂ ಆಲ್ಮೋಸ್ಟ್ ಒಂದು 500ರಿಂದ 600 ಸೀಟ್ ಇನ್ಕ್ರೀಸ್ ಆದ್ರೂ ಕಟ್ ಆಫ್ ಏನೈತಲ್ಲ 1 ಲಕ್ಷ ತನೂ ಬರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ಕನ್ನಡ ಮೀಡಿಯಂ ಇದ್ರ ಕಟ್ ಆಫ್ ಎಷ್ಟು ನಿಂತೈತಿ ಅಂದ್ರೆ 1,31,000 ನಿಂತೈತಿ. ಅದು ಸೆಕೆಂಡ್ ರೌಂಡಿಗೆ. ಎಷ್ಟು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಇರ್ಬೋದತ್ತೆ ಹೇಳಿ ಬಹಳಷ್ಟು ಸ್ಟೂಡೆಂಟಿಗೆ ಡೌಟ್ ಇರ್ತೈತಿ. 445 ಮಾರ್ಕ್ಸಿಗೆ ಏನೈತಲ್ಲ ಲಾಸ್ಟ್ ಇಯರ್ ಕಟ್ ಆಫ್ ನಿಂತೈತಿ. ಯಾವುದಂದ್ರೆ
ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು ಅದು ಸೆಕೆಂಡ್ ರೌಂಡಿಗೆ. ಮತ್ತೇನೈತಲ್ಲ ನಮ್ಗೆ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಏನೈತಲ್ಲ 450 ಸೀಟ್ ಅಲಾಟ್ಮೆಂಟ್ ಆಗಿದ್ದು, ಅವಾಗ ಏನೈತಲ್ಲ ಸೀಟ್ ಮ್ಯಾಟ್ರಿಕ್ಸ್ ಒಳಗೆ ಸೀಟ್ ಈ ಕ್ಯಾಟಗರಿಗೆ ಏನೈತಲ್ಲ ಸೀಟ್ ಇಲ್ಲಾಗಿದ್ದು. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ. ಇದ್ರದ್ದು ಸೆಕೆಂಡ್ ರೌಂಡಿಗೆ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ 1,13,000 ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಲಾಸ್ಟ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ನಿಂತಿತ್ತಂದ್ರೆ 456 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಯಾವುದಂದ್ರೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗ. ಇದ್ರ ಕಟ್ ಆಫ್ ಏನೈತಲ್ಲ ಇಷ್ಟು ನಿಂತಿತ್ತು. ಮತ್ತು ಅದ ನೀವು ಥರ್ಡ್ ರೌಂಡಿಗೆ ಏನಂದ್ರೆ ಯಾವುದೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಈ ವರ್ಷನೂ ಕೂಡ ಸೀಟ್ ಇನ್ಕ್ರೀಸ್ ಆದ್ರೆ 1,20,000 ತನೂ ಬರ್ಬೋದು. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಕಡಿಮೆ ಇರ್ತಾರೋ ಅದಕ್ಕೆ ಏನೈತಲ್ಲ ಕಟ್ ಆಫ್ ಏನೈತಲ್ಲ ಬಹಳಷ್ಟು ವೇರಿಯೇಷನ್ ಆಗ್ತತಿ. ನೆಕ್ಸ್ಟ್ ಯಾವುದಂದ್ರೆ ನೆಕ್ಸ್ಟ್ 2B ಕ್ಯಾಟಗರಿ ರೂರಲ್. ಇದರ ಕಟ್ ಆಫ್ ಎಷ್ಟೈತೆ ಅಂದ್ರೆ ಅದು ಸೆಕೆಂಡ್ ರೌಂಡಿಗೆ 2025 ಒಳಗೆ 1,04,000 ಐತಿ. ಮತ್ತು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 462 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಯಾವ ಕಾಲೇಜ್ ಅಂದ್ರೆ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಹೋರೋಹಳ್ಳಿ ಕನಕಪುರ ಬೆಂಗಳೂರು. ಈ ಕಾಲೇಜ್ದು ಏನೈತಲ್ಲ ಕಟ್ ಆಫ್ ನಿಂತೈತಿ ಅದು ಸೆಕೆಂಡ್ ರೌಂಡಿಗೆ. ಮತ್ತು ಥರ್ಡ್ ರೌಂಡಿಗೆ ಏನೈತಲ್ಲ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ 2B ಕ್ಯಾಟಗರಿ ರೂರಲ್. ಇದ್ರದ್ದು ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 1,10,000 ಏನೈತಲ್ಲ ಕಟ್ ಆಫ್ ನಿಂತೈತಿ. 2B ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ. ಅದು ಸೆಕೆಂಡ್ ರೌಂಡಿಗೆ ಯಾವ ಕಾಲೇಜ್ ಅಂದ್ರೆ ESI ಮೆಡಿಕಲ್ ಕಾಲೇಜ್ ಸೇಡಮ್ ಗುಲ್ಬರ್ಗ. ಇದೇನೈತಲ್ಲ ಗೌರ್ಮೆಂಟ್ ಕಾಲೇಜ್ ಆಗಿರ್ತೈತಿ. ಅದು ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್ ಆಗಿರ್ತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು ಅಂದ್ರೆ 458 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.